ಗೈಸ್ ನಾವು ಬೆಟ್ಟದ ಭೈರವೇಶ್ವರ ಟೆಂಪಲ್ ಬಿಟ್ಟು ಈಗ ಚನ್ನಕೇಶವ ಟೆಂಪಲ್ಗೆ ಬಂದಿದ್ದೀರಿ. ಸೀರಿಯಸ್ಲಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ದೇವಸ್ಥಾನ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೊರ್ಗಡೆಯಿಂದ ನೋಡಬೇಕಾದ್ರೆ. ಬಟ್ ರಿಯಲಿ ಆಸಮ್ ಆಗಿದೆ ದೇವಸ್ಥಾನ ಮಾತ್ರ, ನೋಡಿ ನೀವೇ. 1117 ಸೆಂಚುರಿಯಲ್ಲಿ ಕಿಂಗ್ ವಿಷ್ಣುವರ್ಧನ ಅವರು ರೂಲ್ ಮಾಡೋ ಸಂದರ್ಭದಲ್ಲಿ ಚೋಳಸ್ ಅವರ ವಿರುದ್ಧ ಒಂದು ವಾರ್ನ ಗೆಲ್ತಾರೆ. ಯುದ್ಧ ಗೆದ್ದಿರೋಂಥ ಖುಷಿಗೆ ಅವರು ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡ್ತಾರೆ. 100 ವರ್ಷ ತಗೊಂಡಿದೆ ಈ ಒಂದು ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಅಂದರೆ ರಾಜರ ಒಂದು 3 ತಲೆಮಾರು ಜನ್ರೇಷನ್ ಅವರಿಂದ ಕನ್ಸ್ಟ್ರಕ್ಟ್ ಆಗಿರೋದು ಈ ಒಂದು ಟೆಂಪಲ್. ಹಾರ್ಟ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರಾದರೂ ಚಿಕ್ಕಮಂಗ್ಳೂರು ಸೈಡ್ ಬಂದಿದ್ರೆ ಈ ಒಂದು ದೇವಸ್ಥಾನನ ಖಂಡಿತ ಮಿಸ್ ಮಾಡಬೇಡಿ. ಚಿಕ್ಕಮಂಗ್ಳೂರಿಂದ ಕೇವಲ 20 ಕಿಲೋಮೀಟರ್ಸ್ ಅಷ್ಟೇ. ಓಕೆ ಗೈಸ್, ಚನ್ನಕೇಶವ ಸ್ವಾಮಿ ಟೆಂಪಲ್ನ ನಾವು ಕಂಪ್ಲೀಟ್ ಮಾಡಿ ಇಲ್ಲಿ ದೇವಸ್ಥಾನ ಒಂದು 100 ಮೀಟರ್ಸ್ ಮುಂದೆ ಬಂದರೆ ಒಂದು ರೆಸ್ಟೋರೆಂಟ್ ಇದೆ. ಅದರಲ್ಲಿ ಜ್ಯೂಸ್ ತೊಗೊಂಡು ಕುಡಿತಿದ್ದೀರಿ. ಸುಮುಖ ಅಂತ ಒಂದು ರೆಸ್ಟೋರೆಂಟ್, ಅಲ್ಲಿ ಒಂದು ಮೋಸಂಬಿ ಮತ್ತು ವಾಟರ್ಮೆಲನ್ ಜ್ಯೂಸ್ ತೊಗೊಂಡು ಕುಡಿತಿದ್ದೀರಿ. ಬಿಕಾಸ್ ಮಾರ್ನಿಂಗ್ ತಿಂದಿರೋದು ಬ್ರೇಕ್ಫಾಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ, ಸೊ ಫುಲ್ ಸುಸ್ತಾಗ್ತಿದೆ. ಅದಕ್ಕೋಸ್ಕರ ಒಂದು ವಾಟರ್ಮೆಲನ್ ಮತ್ತು ಒಂದು ಮೋಸಂಬಿ ಜ್ಯೂಸ್ ಕುಡಿದ್ಬಿಟ್ಟು ಬ್ಯಾಂಗ್ಳೂರು ಕಡೆ ಹೋಗಬೇಕು. ಸೊ ಆನ್ ದ ವೇ ಯಾವುದಾದ್ರು ಟೆಂಪಲ್ಸ್ ಪ್ಲೇಸಸ್ ಇದ್ದರೆ ಬೇಡ ಗೈಸ್. ಕರೆಂಟ್ ಇಲ್ಲ ನಮ್ಮ ಕರ್ಮಕ್ಕೆ, ಜ್ಯೂಸು ಇಲ್ಲ. ಇವಾಗ ಗುಲಾಬ್ ಜಾಮೂನ್ ಒಂದು ತಿಂದ್ಬಿಟ್ಟು ಹೋಗ್ಬೇಕಷ್ಟೆ. ಇಲ್ಲ, ಈ ಕಡೆ ಲೈಟಿಂಗ್ ಬರಲ್ಲ ಬಿಡು. ನನ್ಗೊಂದು ಅರ್ಥ ಆಗ್ತಾ ಇಲ್ಲ. 60 ಕಿಲೋಮೀಟರ್ ಬಂದಿದ್ದೀವಿ ನಾವು, ಅಲ್ಲಿ ಬಿಸಿಲೇ ಇಲ್ಲ. ಹೈವೇ ಟಚ್ ಆಯ್ತು ಗೈಸ್ ಅಷ್ಟೇ. ಹೈವೇ ಟಚ್ ಆಗಿ ಹಾಸನ್ ಬಿಟ್ಟು ಜಸ್ಟ್ 1 ಕಿಲೋಮೀಟರ್ ಬಂದಿದ್ದೆ. ಬಿಸಿಲು ನೋಡಿ.
ಅದು ಆ ಪ್ಲೇಸಾಗೆ ಹಂಗಿರ್ತದ ಇಲ್ಲ ಏನು ಅರ್ಥನೇ ಆಗ್ತಾ ಇಲ್ಲ. ಓಕೆ ಗೈಸ್, ಇನ್ನು ಒಂದು 200 ಕಿಲೋಮೀಟರ್ಸ್ ಇದೆಯಾ? 200 ಕಿಲೋಮೀಟರ್ಸ್ ಬ್ಯಾಂಗ್ಳೂರ್ ರೀಚ್ ಆಗಿಬಿಡ್ತೀವಿ. ನಮ್ಮ ಗೂಡಿಗೆ ನಾವು ಸೇರ್ಕೊಂಡ್ಬಿಟ್ಟಿರಿ. ಗೂಡಿಗೆ ಸೇರ್ಕೊಂಡಿದ್ಮೇಲೆ ಒಂದು ವಾರ ಆದಮೇಲೆ ಮತ್ತೆ ಬರ್ತೀರಿ, ಮತ್ತೆ ಬೇರೆ ಕಡೆ ಮಾಡ್ತಿದ್ದೀರಿ. ಬಿಕಾಸ್ ಒಂದು ಹತ್ರ ಈಗ ನಾವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ರು ಅದು ಕ್ಯಾನ್ಸಲ್ ಆಗಿದೆ. ಸೊ ಅದನ್ನು ನೆಕ್ಸ್ಟ್ ವೀಕಿಗೆ ಪ್ಲ್ಯಾನ್ ಮಾಡಿದ್ದೀರಿ. ಸೊ ಈಗ ಆಲ್ಮೋಸ್ಟ್ ಒಂದು ವಂಡರ್ಫುಲ್ ಆಗಿತ್ತು ಈ ಟ್ರಿಪ್, ಮಾತ್ರ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವೀಕ್ ವಿತ್ ಫ್ಯಾಮಿಲಿ, ನಾಟ್ ಸೋಲೋ. ಜ್ಯೂಸ್ ಕುಡಿತಾ ಇರಿ. ಓಕೆ ಗೈಸ್, ಬ್ಯಾಂಗ್ಳೂರ್ ರೀಚ್ ಆದಾಗ ಎಲ್ಲಾದರೂ ನಾವು ಸ್ಟಾಪ್ ತೊಗೊಂಡು ಬ್ರೇಕ್ಫಾಸ್ಟ್ ಲಂಚ್ ಏನಾದರೂ ಮಾಡಬೇಕಾದ್ರೆ ನಾನು ನಿಮಗೆ ಸೈನ್ ಆಫ್ ಕೊಡ್ತೀನಿ. ಬಾಯ್ ಬಾಯ್. ಇದನ್ನು ಹಾಕಿ ಹಾಕ್ತೀನಿ.